ನಾನು ಲಾರ್ವೆಂಟ್ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿ. ಇಂದು ನಾನು ಸ್ವತಂತ್ರ ದಿನಾಚರಣೆ ಬಗ್ಗೆ 2 ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ಹಿಮಾಲಯ ಸಮರಾಭ್ಯಂ ಯಾವಿತ್ ಹಿಂದೂ ಸರೋವರಂ ತನ್ನದೇ ದೇವ ನಿರ್ಮಿತ ದೇಶಂ ಹಿಂದೂಸ್ತಾನಂ ಪ್ರಜಕ್ಷತೆ. ಇದರ ಅರ್ಥ ಉತ್ತರದಲ್ಲಿ ಉತ್ತರದ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಕ್ಷೀರ ಜನನಿ. ಇದರ ಮಧ್ಯೆ ಬೆಳೆದ ನಿಂತ ರಾಷ್ಟ್ರ ಯಾವುದೆಂದು ಕೇಳಿದರೆ ಅದೇ ನಮ್ಮ ಭಾರತ ವರ್ಷ. ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ನಮ್ಮ ಭಾರತ ಭೂಮಿಯ ಸೊಂಟದ ಸುಂದರವಾದ ಚಿನ್ನದ ಡಾಗು. ಆಕೆಯ ಕಾಲುಗಳೇ ಪೂರ್ವ ಪಶ್ಚಿಮದ ಘಟ್ಟಗಳು. ಆಕೆಯ ಪಾದವೇ ಕನ್ಯಾಕುಮಾರಿ. ಆಕೆಯ ಪಾದವನ್ನು ಸಮುದ್ರ ದೇವ ಕಳೆಯುತ್ತಿದ್ದಾನೆ. ಇಂತಹ ಸಂಪತ್ಭರಿತ ಶ್ರೀಮಂತ ದೇಶದ ಮೇಲೆ ಯಾರ ಕಣ್ಣು ಬೀಳಬಾರದು ಎನ್ನುವಷ್ಟರಲ್ಲಿ ಇಂಗ್ಲೆಂಡಿನ ಬ್ರಿಟಿಷರ ಕಣ್ಣು ನಮ್ಮ ದೇಶದ ಮೇಲೆ ಬೀಳುತ್ತದೆ. ನಮ್ಮ ದೇಶದ ಸಂಪತ್ತನ್ನು ದೋಚಲು ಬಂದ ಅವರು ವ್ಯಾಪಾರಕ್ಕೆ ತಕ್ಕಡಿ ಹಿಡಿದುಕೊಂಡು ನಮ್ಮ ದೇಶಕ್ಕೆ ಬಂದರು. ನಮ್ಮ ದೇಶದ ಜನರು ಅವರನ್ನು ಅಣ್ಣ, ತಮ್ಮ, ಸ್ನೇಹಿತರೆಂದು ಭಾವಿಸಿದೆವು. ಆದರೆ ಅವರು ನಮ್ಮ ದೇಶದ ಜನರ ನಡುವೆ ಜಾತಿ, ಮತ, ಹಣ, ಅಂತಸ್ತು ಎಂಬ ಬಿರುದುಗಳನ್ನು ಮೂಡಿಸಿದರು. ಆದರೆ ನಮ್ಮ ಜನರು ಸುಮ್ಮನಿರಲಿಲ್ಲ. ಅವರ ವಿರುದ್ಧ ತಿರುಗಿಬಿದ್ದೆವು. ನಮ್ಮ ಜನರ ಮಧ್ಯೆ ಒಂದು ವಾಕ್ಯ ಹುಟ್ಟಿಕೊಂಡಿತು: ಜಾನ್ ಬಿ ದೇಂಗೆ, ಕೂನ್ ಬಿ ದೇಂಗೆ, ದೇಶ ಮಿಟ್ಟಿ ಕಭಿ ನಾ ದೇಂಗೆ. ಇದರ ಅರ್ಥ ಜೀವ ಬೇಕಾದರೂ ಕೊಡುತ್ತೇವೆ, ರಕ್ತ ಬೇಕಾದರೂ ಕೊಡುತ್ತೇವೆ, ಆದರೆ ಈ ಮಣ್ಣನ್ನು ಯಾರಿಗೂ ಎಂದಿಗೂ ಕೊಡುವುದಿಲ್ಲ ಎಂದು. ಚೀನಾ, ಜಪಾನ್, ಅಮೆರಿಕ ಅಂತ ದೇಶಗಳು ವಿಶ್ವಯುದ್ಧ ಸಮಯದಲ್ಲಿ ಶಸ್ತ್ರಾಸ್ತ್ರಗಳನ್ನು ಬಳಸಿತು. ಆದರೆ ನಮ್ಮ ದೇಶವು ಗಾಂಧಿ ಹೇಳಿಕೊಟ್ಟ ಸತ್ಯ, ತ್ಯಾಗ, ಅಹಿಂಸೆಯ ಮೂಲಕ ಇಡೀ ಭರತ ಖಂಡವನ್ನೇ ಮತ್ತೆ ಸ್ವತಂತ್ರಗೊಳಿಸಿದೆವು. ಇಂದು ಕೆಂಪುಕೋಟೆಯ ಮೇಲೆ ಧ್ವಜ ಹಾರಾಡುತ್ತಿರಲು ಕಾರಣ ಗಾಳಿಯಿಂದಲ್ಲ, ಹೊರತು ರಣರಂಗದಲ್ಲಿ ಬಂದೂಕಿಗೆ ಎದೆಯನ್ನು ಒಡ್ಡಿ ರಕ್ತವನ್ನು ಚೆಲ್ಲಿ ಕೊನೆಯುಸಿರೆಳೆದರಲ್ಲ, ಆ ಕೊನೆಯುಸಿರ ಫಲವೇ ಇಂದು ನಮ್ಮ ರಾಷ್ಟ್ರಧ್ವಜ ಹಾರಾಡುತ್ತಿದೆ. ನಿಮ್ಮೆಲ್ಲರಲ್ಲಿ ಒಂದು ಪ್ರಶ್ನೆ: ನಿಜವಾಗಿ ಕೂಡ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಇಲ್ಲ. ಯಾವಾಗ ಒಂದು ಹೆಣ್ಣು ಮಗು ಮಧ್ಯರಾತ್ರಿ ಧೈರ್ಯದಿಂದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಾಳೋ ಆಗ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಗುತ್ತದೆ ಎಂದು ಹೇಳಲು ಇಚ್ಛಿಸುತ್ತೇನೆ. ನಿಮ್ಮೆಲ್ಲ ಮತ್ತೊಂದು ಪ್ರಶ್ನೆ, ಕೆಳಗಡೆ ನೀವು ಯಾರು? ಭಾರತೀಯರು. ಎಲ್ಲರೂ ಜೋರದ ಚಪ್ಪಾಳೆಯನ್ನು ಕೊಡಬೇಕು. ಮುಖ್ಯವಾಗಿ ನಾವು ಯಾರು ಎನ್ನುವುದು ಮುಖ್ಯವಾಗಿರುವುದಿಲ್ಲ. ನಾವು ಹಿಂದೂ, ಕ್ರೈಸ್ತ ಯಾವುದಾದ್ರೂ ಆಗಿ ಯಾವುದೇ ಧರ್ಮವಾದರೂ ಪಾಲಿಸಬಹುದು. ಆದರೆ ಮುಖ್ಯವಾಗಿ ನಾವೆಲ್ಲರೂ ಭಾರತೀಯರು ಎಂದು ಹೇಳುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ.